ಮದುವೆಗೆ ಮೊದಲು ಹಂಸ ಒಬ್ಬ ಸರಳ, ಸ್ವಲ್ಪ ದಪ್ಪ ಮತ್ತು ಕಪ್ಪಗಿದ್ದ ಹುಡುಗಿಯಾಗಿದ್ದಳು. ಅವಳಿಗೆ ಸಾಕಷ್ಟು ವಯಸ್ಸಾಗಿತ್ತು. ಅವಳಿಗೆ ಬಂದ ಎಲ್ಲ ಮದುವೆ ಪ್ರಸ್ತಾವಗಳು ಹಂಸಳಿಗಿಂತ ಜಾನಕಿಯನ್ನೇ ಇಷ್ಟಪಟ್ಟವು. ಇದರಿಂದಾಗಿ ಹಂಸಳಿಗೆ ಸರಿಯಾದ ಸಮಯಕ್ಕೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ ಮತ್ತು ಅವಳ ವಯಸ್ಸು ಹೆಚ್ಚುತ್ತಲೇ ಇತ್ತು. ಇದಕ್ಕೆ ವಿರುದ್ಧವಾಗಿ ಜಾನಕಿ ಒಬ್ಬ ಸುಂದರಿ. ಕೇವಲ ಸುಂದರ ಆಕೃತಿಯಿಂದ ಮಾತ್ರವಲ್ಲ, ಅವಳನ್ನು ನೋಡಿದ ಯಾರಾದರೂ ಸುಮ್ಮನೆ ದಿಟ್ಟಿಸಿ ನೋಡುತ್ತಿದ್ದರು. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್, ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ 7676112560 7676112560. ಅವಳ ದೊಡ್ಡ ಕಣ್ಣುಗಳು, ಗುಲಾಬಿ ಕೆನ್ನೆಗಳು ಮತ್ತು ಕೆಂಪು ತುಟಿಗಳು ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಹಂಸ ಮತ್ತು ಜಾನಕಿ ನಡುವೆ 7 ವರ್ಷಗಳ ವಯಸ್ಸಿನ ಅಂತರವಿತ್ತು. ಅವರ ತಂದೆ ತಾಯಿಗಳು ಹಂಸಳಿಗೆ ಮೊದಲು ಮದುವೆ ಮಾಡಬೇಕೆಂದು ಬಯಸಿದ್ದರು. ಇದರಿಂದ ಅವಳು ಸರಿಯಾದ ಸಮಯದಲ್ಲಿ ಸಂಸಾರದಲ್ಲಿ ನೆಲೆಸಬಹುದು ಮತ್ತು ನಂತರ ಜಾನಕಿಯ ಮದುವೆಯನ್ನು ಪರಿಗಣಿಸಬಹುದು. ಆ ಸಮಯದಲ್ಲಿ ಜಾನಕಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು, ಆದರೆ ಹಂಸಳಿಗೆ 24 ವರ್ಷವಾಗಿತ್ತು. ಜಾನಕಿಯ ಸೌಂದರ್ಯ ಮತ್ತು ತಮಾಷೆ ಮನೋಭಾವವನ್ನು ನೋಡಿದ ಹಂಸಳಿಗೆ ನಿಧಾನವಾಗಿ ಅವಳ ಮೇಲೆ ಅಸೂಯೆ ಶುರುವಾಯಿತು. ತನ್ನ ಮದುವೆ ವಿಳಂಬಕ್ಕೆ ಜಾನಕಿಯ ಕಾರಣ ಎಂದು ಭಾವಿಸಿ ಅವಳು ತನ್ನ ತಂಗಿಯ ಮೇಲೆ ದ್ವೇಷ ಬೆಳೆಸಿಕೊಂಡಳು. ಹೇಳುವಂತೆ ಎಲ್ಲದಕ್ಕೂ ಒಂದು ಸಮಯ ಬರುತ್ತದೆ. ಹಂಸಳಿಗೆ ಕೂಡ ಹಾಗೆಯೇ ಆಯಿತು ಮತ್ತು ಕೊನೆಗೆ ಅವಳ ಮದುವೆ ಪ್ರಸ್ತಾವ ಖಚಿತವಾಯಿತು. ಶೀಘ್ರದಲ್ಲೇ ಹಂಸ ಗೌರವ್ ಎಂಬಾತನನ್ನು ವಿವಾಹವಾದಳು. ಹಂಸನ ಮದುವೆಯಾದ ನಂತರ ಅವಳ ತಂದೆ ತಾಯಿಗಳು ಬಹಳ ಸಂತೋಷಪಟ್ಟರು, ಏಕೆಂದರೆ ಈ ಮದುವೆ ಬಹಳ ಕಷ್ಟದಿಂದ ನೆರವೇರಿತ್ತು. ಗೌರವ್ ಮತ್ತು ಹಂಸ ಸಂತೋಷದಿಂದ ಬದುಕುತ್ತಿದ್ದರು. ಅವರ ಮದುವೆಯಾಗಿ 1 ತಿಂಗಳು ಕಳೆದಿತ್ತು. ಜಾನಕಿ ಹಾಗಾಗಿ ತನ್ನ ಅಕ್ಕನ ಮನೆಗೆ ಭೇಟಿ ನೀಡುತ್ತಿದ್ದಳು. ಕೆಲವೊಮ್ಮೆ ಗೌರವ್ ಸಹ ಹಂಸಳೊಂದಿಗೆ ಅವರ ತಂದೆ ತಾಯಿಯ ಮನೆಗೆ ಹೋಗುತ್ತಿದ್ದ. ಜಾನಕಿ ಶೀಘ್ರದಲ್ಲೇ ಗೌರವ ಜೊತೆ ತುಂಬಾ ಸ್ನೇಹ ಬೆಳೆಸಿಕೊಂಡಳು ಮತ್ತು ಅವನೊಂದಿಗೆ ತಮಾಷೆ ಮಾಡಲು ಪ್ರಾರಂಭಿಸಿದಳು. ಗೌರವ್ ಕೂಡ ಕ್ರಮೇಣ ಅವಳತ್ತ ಆಕರ್ಷಿತನಾಗಲು ಪ್ರಾರಂಭಿಸಿದನು. ಈ ವಿನೋದ ಮತ್ತು ತಮಾಷೆಯಲ್ಲಿ ಗೌರವ್ ಆಗಾಗ್ಗೆ ಜಾನಕಿಯ ಜೊತೆ ತಮಾಷೆ ಮಾಡುತ್ತಿದ್ದನು. ಗೌರವನ ಈ ನಡವಳಿಕೆಯನ್ನು ಜಾನಕಿ ವಿರೋಧಿಸಲಿಲ್ಲ. ಇದರಿಂದ ಗೌರವನ ಧೈರ್ಯ ಹೆಚ್ಚುತ್ತಲೇ ಇತ್ತು. ಒಂದು ದಿನ ಅಂತಹದೇ ಒಂದು ಘಟನೆ ನಡೆಯಿತು. ಅದು ಹಂಸ ಮತ್ತು ಗೌರವ ನಡುವೆ ಶಾಶ್ವತವಾಗಿ ಬೇರ್ಪಡಿಸುವಂತಹ ದೊಡ್ಡ ಗೆರೆಯನ್ನು ಎಳೆಯಿತು. ಅಂದು ಮನೆಯವರೆಲ್ಲರೂ ಹೊರಗೆ ಹೋಗಿದ್ದರು. ಜಾನಕಿ ಮತ್ತು ಗೌರವ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಇದು ಒಳ್ಳೆಯ ಅವಕಾಶವೆಂದು ಭಾವಿಸಿದ ಗೌರವ್ ಜಾನಕಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ರೂಮಿನತ್ತ ಹೋದನು. ಜಾನಕಿ, ಭಾವ, ನೀನು ಏನು ಮಾಡುತ್ತಿದ್ದೀಯಾ? ನನ್ನನ್ನು ಬಿಡು. ಅಕ್ಕನಿಗೆ ಗೊತ್ತಾದರೆ ಕೋಪ ಮಾಡಿಕೊಳ್ಳುತ್ತಾರೆ. ನನ್ನನ್ನು ಕೆಳಗೆ ಇಳಿಸು ಎಂದಳು. ಗೌರವ ಜಾನಕಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡಿದ್ದಾಗಲೇ ಇದ್ದಕ್ಕಿದ್ದಂತೆ ಹಂಸ ತನ್ನ ಹೆತ್ತವರೊಂದಿಗೆ ಮನೆಗೆ ಬಂದಳು. ಗೌರವನ ಮಡಿಲಲ್ಲಿ ಜಾನಕಿಯನ್ನು ನೋಡಿ ಹಂಸಳ ರಕ್ತ ಕುದಿಯಿತು. ಅವಳು, ಜಾನಕಿ, ನಿನ್ನ ಭಾವನೊಂದಿಗೆ ಇಂತಹ ನೀಚ ಕೆಲಸಗಳನ್ನು ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕೂಗಿದಳು. ಅಕ್ಕ, ನಾನು ಬಹಳ ದಿನಗಳಿಂದ ನನ್ನ ಭಾವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವನು ನನ್ನನ್ನು ಬಲವಂತವಾಗಿ ಎತ್ತಿಕೊಂಡು ಇಲ್ಲಿಗೆ ಬಂದರು ಎಂದು ಜಾನಕಿ ಹೇಳಿದಳು. ಇದನ್ನು ಕೇಳಿದ ಹಂಸಳಿಗೆ ಕೋಪ ಉಕ್ಕಿ ಬಂತು. ಅವಳು ಎಲ್ಲರ ಎದುರು ಗೌರವನ ಮುಖಕ್ಕೆ ಬಲವಾಗಿ ಹೊಡೆದು ಅವನನ್ನು ಬೈದು ಮನೆಯಿಂದ ಹೊರಗೆ ಹಾಕಿದಳು. ನಂತರ ಏನಾಯಿತು? ಗೌರವ್ ಇದರಿಂದ ತುಂಬಾ ಅಸಮಾಧಾನಗೊಂಡನು. ಕೆಲವೇ ದಿನಗಳಲ್ಲಿ ಹಂಸ ಮತ್ತು ಗೌರವ್ ವಿಚ್ಛೇದನ ಪಡೆದರು. ಹಂಸ ಮತ್ತು ಅವಳ ಕುಟುಂಬ ಗೌರವನನ್ನು ಮನವೊಲಿಸಲು ಬಹಳ ಪ್ರಯತ್ನಿಸಿದರು. ಹಂಸ ಕೂಡ ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿದಳು, ಆದರೆ ಗೌರವ್ ತನ್ನ ಮೊಂಡುತನದ ಬಗ್ಗೆ ಅಚಲವಾಗಿಯೇ ಇದ್ದನು. ಹಂಸಳ ಜೀವನ ಕ್ಷಣಾರ್ಧದಲ್ಲಿ ನಾಶವಾಯಿತು ಮತ್ತು ಅವಳ ಹೃದಯವು ಜಾನಕಿಯ ಮೇಲಿನ ದ್ವೇಷದಿಂದ ತುಂಬಿತು. ಈಗ ಕುಟುಂಬದವರು ಜಾನಕಿಗೆ ಸಂಗಾತಿಯನ್ನು ಹುಡುಕುವಲ್ಲಿ ತೊಡಗಿದ್ದರು. ಹಲವಾರು ಪ್ರಸ್ತಾವಗಳು ಬರುತ್ತಿದ್ದವು, ಆದರೆ ಅವರು ಜಾನಕಿಯನ್ನು ನೋಡಲು ಬಂದಾಗಲೆಲ್ಲ ಹಂಸ ಅವರ ಮುಂದೆ ತನ್ನ ತಂಗಿಯ ಸೌಂದರ್ಯವನ್ನು ಹೊಗಳುತ್ತಿದ್ದಳು. ಜಾನಕಿ ಎಷ್ಟು ಸುಂದರಿ ಎಂದರೆ ಅವಿವಾಹಿತರು ಮಾತ್ರವಲ್ಲ, ವಿವಾಹಿತ ಪುರುಷರು ಸಹ ಅವಳ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ ಎಂದು ಹೇಳುತ್ತಿದ್ದಳು. ಜಾನಕಿಯನ್ನು ತನ್ನ ತೋಳುಗಳಲ್ಲಿ ಹೊತ್ತುಕೊಂಡು ಓಡಾಡುತ್ತಿದ್ದ ತನ್ನ ಗಂಡನ ಬಗ್ಗೆಯೂ ಅವಳು ಉಲ್ಲೇಖಿಸುತ್ತಿದ್ದಳು. ಹಂಸನಿಂದ ಇಂತಹ ಮಾತುಗಳನ್ನು ಕೇಳಿದ ನಂತರ ಸಂಬಂಧಿಕರು ಯಾವುದೇ ಸಂಬಂಧವನ್ನು ಮುಂದುವರಿಸದೆ ದುಃಖದ ಮುಖದೊಂದಿಗೆ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ತನ್ನ ತಂಗಿ ತನ್ನ ಬಗ್ಗೆ ಅಸೂಯೆಪಟ್ಟಿದ್ದಾಳೆಂದು ಜಾನಕಿಗೆ ಅರ್ಥವಾಯಿತು. ಅವಳು ನೆಲೆಸಿ ಸಂತೋಷವಾಗಿರುವುದನ್ನು ಹಂಸ ಇಷ್ಟಪಡುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು.
ಆದರೆ ಒಂದು ದಿನ ಹಂಸ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಗ ಜಾನಕಿಯನ್ನು ನೋಡಲು ಬಂದವರು ಅವಳನ್ನು ಇಷ್ಟಪಟ್ಟು ಮದುವೆಯನ್ನು ನಿಶ್ಚಯಿಸಿದರು. ಈ ವಿಷಯ ಹಂಸಳಿಗೆ ತಿಳಿದಾಗ ಅವಳು ಹುಡುಗನ ಮನೆಗೆ ಹೋಗಿ, ನನ್ನ ತಂಗಿಯನ್ನು ಇಷ್ಟಪಟ್ಟು ಮದುವೆಗೆ ಒಪ್ಪಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಎಂದು ಹೇಳಿದಳು. ಆ ಹುಡುಗ, ಕೃತಜ್ಞತೆಯಾಕೆ? ನಿಮ್ಮ ತಂಗಿ ಜಾನಕಿ ತುಂಬಾ ಸುಂದರಿ. ಅವಳನ್ನು ನೋಡುವ ಯಾರಾದರೂ ಅವಳನ್ನು ದಿಟ್ಟಿಸಿ ನೋಡುತ್ತಾರೆ ಎಂದನು. ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಜಾನಕಿಯಂತಹ ಸುಂದರ ಹುಡುಗಿ ಮಿಲಿಯನ್ಗೆ ಒಬ್ಬಳು. ವಿವಾಹಿತ ಪುರುಷರು ಸಹ ಅವಳ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ ಎಂದು ಹಂಸ ಹೇಳಿದರು. ಹುಡುಗನ ತಂದೆ ಆಶ್ಚರ್ಯಗೊಂಡು, ನೀವು ಏನು ಹೇಳುತ್ತಿದ್ದೀರಿ? ನಮಗೆ ಅರ್ಥವಾಗುತ್ತಿಲ್ಲ ಎಂದು ಕೇಳಿದರು. ನನ್ನ ಗಂಡ ಜಾನಕಿಯ ಮೇಲೆ ಎಷ್ಟು ಮೋಹಗೊಂಡಿದ್ದನೆಂದರೆ ಅವನು ತನ್ನ ಸ್ವಂತ ಹೆಂಡತಿಗಿಂತ ಅವಳನ್ನೇ ಹೆಚ್ಚು ಪ್ರೀತಿಸುತ್ತಿದ್ದನು. ಅವನು ಅವಳನ್ನು ಯಾವಾಗಲೂ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಓಡಾಡುತ್ತಿದ್ದ. ಕೊನೆಗೆ ಅವಳ ಸಲುವಾಗಿ ನನಗೆ ವಿಚ್ಛೇದನ ನೀಡಿದನು ಎಂದು ಹಂಸ ಹೇಳಿದರು. ಇದನ್ನು ಕೇಳಿದ ಹುಡುಗನ ತಂದೆ, ಅವರು ಎಂತಹ ನೀಚ ಜನರು! ತನ್ನ ಭಾವನೊಂದಿಗೆ ಸಂಬಂಧ ಹೊಂದಿರುವ ಹುಡುಗಿಯನ್ನು ನಾವು ಮದುವೆಯಾಗಲು ಬಯಸುವುದಿಲ್ಲ ಎಂದು ಹೇಳಿದರು. ಮರುದಿನವೇ ಅವರು ಜಾನಕಿಯೊಂದಿಗಿನ ಸಂಬಂಧವನ್ನು ಮುರಿದುಕೊಂಡರು. ನಾವು ಅವಳನ್ನು ಸರಳ ಹುಡುಗಿ ಎಂದು ಭಾವಿಸಿದ್ದೆವು. ಅವಳಿಗೆ ತನ್ನ ಭಾವನೊಂದಿಗೆ ಸಂಬಂಧವಿತ್ತು ಎಂದು ನಮಗೆ ಹೇಗೆ ತಿಳಿಯುತ್ತಿತ್ತು ಎಂದು ಹೇಳಿದರು. ಹಂಸ ಖಂಡಿತವಾಗಿಯೂ ಅವರ ಕಿವಿಗಳಿಗೆ ವಿಷ ಹಾಕಿದ್ದಾಳೆಂದು ಜಾನಕಿಯ ಕುಟುಂಬಕ್ಕೆ ಅರಿವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಹಂಸ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತಾಳೆಂದು ಅವರು ಊಹಿಸಿರಲಿಲ್ಲ. ಹೀಗೆ 3 ವರ್ಷಗಳು ಕಳೆದವು. ಯಾರೂ ಹಂಸಳನ್ನು ಸ್ವೀಕರಿಸುತ್ತಿರಲಿಲ್ಲ ಮತ್ತು ಜಾನಕಿಗೆ ಜೋಡಿಯೂ ಸಿಗುತ್ತಿರಲಿಲ್ಲ. ಸಹೋದರಿಯರಿಬ್ಬರೂ ಪರಸ್ಪರ ಅಸೂಯೆ ಪಡುತ್ತಾ ಹೋದರು. ಸ್ವಲ್ಪ ಸಮಯ ಕಳೆದಂತೆ ಜಾನಕಿಗೆ ಸೂಕ್ತವಾದ ಜೋಡಿ ಸಿಕ್ಕಿತು. ಹುಡುಗ ಸಿದ್ಧಾರ್ಥ್ ಅವಳ ಸೌಂದರ್ಯಕ್ಕೆ ಮಾರುಹೋಗಿ ಯಾವುದೇ ಬೆಲೆ ತೆತ್ತಾದರೂ ಅವಳನ್ನು ಮದುವೆಯಾಗಲು ಸಿದ್ಧನಾಗಿದ್ದನು. ಈ ಬಾರಿ ಹಂಸಳ ಪ್ರಯತ್ನಗಳು ಫಲ ನೀಡಲಿಲ್ಲ. ಮದುವೆಗೆ ಮೊದಲು ಏನಾಯಿತು ಎಂಬುದು ನಮಗೆ ಸಂಬಂಧಿಸಿದ್ದಲ್ಲ ಎಂದು ಹೇಳುತ್ತಾ ಸಿದ್ಧಾರ್ಥ್ ಅವಳ ಮಾತುಗಳನ್ನು ನಿರ್ಲಕ್ಷಿಸಿದನು. ಹಂಸ ವಿಷಯ ಬದಲಾಯಿಸುತ್ತಾ, ವಾ, ಅದು ಅದ್ಭುತವಾಗಿದೆ. ನಿಮ್ಮನ್ನು ಭೇಟಿಯಾಗಲು ನನಗೆ ತುಂಬಾ ಸಂತೋಷವಾಯಿತು. ವಾಸ್ತವವಾಗಿ ನಾನು ಕೂಡ ಮುಕ್ತ ಮನಸ್ಸಿನವಳು. ಮರುದಿನ ಹಂಸ ಸಿದ್ಧಾರ್ಥ್ಗೆ ಕರೆ ಮಾಡಿ, ಭಾವ, ನೀವು ಏನು ಮಾಡುತ್ತಿದ್ದೀರಿ? ನಿಮಗೆ ಸಮಯವಿದ್ದರೆ ನನ್ನೊಂದಿಗೆ ಮಾರುಕಟ್ಟೆಗೆ ಬನ್ನಿ, ನನಗೆ ಸ್ವಲ್ಪ ಶಾಪಿಂಗ್ ಇದೆ ಎಂದಳು. ಸಿದ್ಧಾರ್ಥ್, ಸರಿ, ನಾನು ನಿಮ್ಮ ಮನೆಗೆ ಬರುತ್ತೇನೆ, ನಾವು ಅಲ್ಲಿಂದ ಒಟ್ಟಿಗೆ ಹೊರಡೋಣ ಎಂದನು. ಹಂಸನ ಯೋಜನೆ ಯಶಸ್ವಿಯಾಯಿತು. ಜಾನಕಿ ಹೇಗೋ ತನ್ನ ಹೆತ್ತವರ ಜೊತೆ ಶಾಪಿಂಗ್ಗೆ ಹೋಗಿದ್ದಳು. ಹಂಸ ತನ್ನನ್ನು ತಾನು ಅಲಂಕರಿಸಿಕೊಂಡು ತಿಳಿ ಗುಲಾಬಿ ಬಣ್ಣದ ಗೌನ್ ಧರಿಸಿ ಸಿದ್ಧಾರ್ಥ್ ಬರುವವರೆಗೆ ಕಾಯುತ್ತಿದ್ದಳು. ಶೀಘ್ರದಲ್ಲೇ ಬಾಗಿಲು ತಟ್ಟಿತು. ಹಂಸ ತಕ್ಷಣ ಅದನ್ನು ತೆರೆದಳು. ಸಿದ್ಧಾರ್ಥ ಅಲ್ಲಿ ನಿಂತಿದ್ದನು. ಭಾವ, ದಯವಿಟ್ಟು ಒಳಗೆ ಬನ್ನಿ. ಅಮ್ಮ ಮತ್ತು ಅಪ್ಪ ಜಾನಕಿಯನ್ನು ಎಲ್ಲೋ ಕರೆದುಕೊಂಡು ಹೋಗಿದ್ದಾರೆ ಎಂದಳು ಹಂಸ. ಹಂಸಳನ್ನು ಈ ಸ್ಥಿತಿಯಲ್ಲಿ ನೋಡಿ ಸಿದ್ಧಾರ್ಥ್ ಆಶ್ಚರ್ಯಚಕಿತನಾದನು. ಅವನ ಕಣ್ಣುಗಳು ಅವಳ ದೇಹದ ಮೇಲೆ ನೆಟ್ಟಿದ್ದವು. ಭಾವ, ಏನು ನೋಡುತ್ತಿದ್ದೀರಿ ಎಂದಳು ಹಂಸ. ನಂತರ ತನ್ನ ದೇಹವನ್ನು ಸಿದ್ಧಾರ್ಥ್ ಹತ್ತಿರ ತಂದು, ಭಾವ, ನೀವು ಏನು ಕುಡಿಯುತ್ತೀರಿ ಎಂದಳು. ಹಂಸಳ ಈ ಸನ್ನೆ ಸಿದ್ಧಾರ್ಥನೊಳಗೆ ಆಸೆಯ ಬಿರುಗಾಳಿಯನ್ನು ಎಬ್ಬಿಸಿತು. ಇಷ್ಟೇನಾ ನೀವು ಮಾಡೋದು? ಹಂಸ ಅಳುತ್ತಾ ಹೇಳಿದಳು. ಅವಕಾಶವನ್ನು ನೋಡುತ್ತಾ ಹಂಸ ಸಿದ್ಧಾರ್ಥ್ ಮತ್ತು ತನ್ನ ನಡುವೆ ನಡೆಯುತ್ತಿರುವ ಪ್ರೇಮ ಸಂಬಂಧದ ಫೋಟೋಗಳನ್ನು ತೆಗೆದುಕೊಳ್ಳುತ್ತಲೇ ಇದ್ದಳು. ಇಬ್ಬರೂ ತಮ್ಮ ಉತ್ಸಾಹದಿಂದ ಆಕರ್ಷಿತರಾಗಿ ಪರಸ್ಪರ ಆಟವಾಡಿದರು. ನಂತರ ಸಿದ್ಧಾರ್ಥ್ ಇದ್ದಕ್ಕಿದ್ದಂತೆ ಎದ್ದು ಹೊರಟು ಹೋದನು. ಆ ಹೊತ್ತಿಗೆ ಹಂಸ ತನ್ನ ಮತ್ತು ಸಿದ್ಧಾರ್ಥ್ ಅವರ ಪ್ರೇಮದ ವಿಡಿಯೋ ಕ್ಲಿಪ್ ಅನ್ನು ಸಹ ಮಾಡಿದ್ದಳು. ಜಾನಕಿ ಮತ್ತು ಅವರ ಕುಟುಂಬ ಸಂಜೆ ಹಿಂದಿರುಗಿದಾಗ ಹಂಸ ತನ್ನ ತಂಗಿ ಜಾನಕಿಗೆ ತನ್ನ ಮತ್ತು ಸಿದ್ಧಾರ್ಥ್ ಅವರ ಪ್ರೇಮದ ವಿಡಿಯೋ ಕ್ಲಿಪ್ ಅನ್ನು ತೋರಿಸಿ, ನಿಮ್ಮ ಭಾವಿಗಂಡ ಏನು ಮಾಡುತ್ತಿದ್ದಾರೆಂದು ನೋಡಿ ಎಂದು ಹೇಳಿದಳು. ಹಂಸ ಮತ್ತು ಸಿದ್ಧಾರ್ಥ್ ಅವರ ಫೋಟೋಗಳು ಮತ್ತು ವಿಡಿಯೋ ತುಣುಕುಗಳನ್ನ ನೋಡಿದ ತಕ್ಷಣ ಜಾನಕಿ ಕಣ್ಣೀರು ಸುರಿಸುತ್ತಾ ತನ್ನ ಹೆತ್ತವರಿಗೆ, ನನ್ನ ಸಹೋದರಿಯೊಂದಿಗೆ ಮದುವೆಗೆ ಮುನ್ನವೇ ಈ ರೀತಿ ವರ್ತಿಸುವ ವ್ಯಕ್ತಿಯನ್ನು ನಾನು ಮದುವೆಯಾಗಲು ಬಯಸುವುದಿಲ್ಲ ಎಂದು ಹೇಳಿದಳು. ಈ ರೀತಿಯಾಗಿ ಹಂಸ ಜಾನಕಿಯ ಸಂಬಂಧವನ್ನು ಮುರಿದಳು. ಹಂಸಳ ಹೃದಯವು ಶಾಂತಿಯನ್ನು ಕಂಡುಕೊಂಡಿತು. ಆದರೆ ಜಾನಕಿಯ ಮೇಲಿನ ಅವಳ ಅಸೂಯೆಯು ಇಬ್ಬರು ಸಹೋದರಿಯರ ನಡುವೆ ದ್ವೇಷದ ಬೆಂಕಿಯನ್ನು ಹೊತ್ತಿಸಿತು. ಇದು ಜಾನಕಿಯೆಂದಿಗೂ ಬದುಕಲು ಸಾಧ್ಯವಾಗದ ಬೆಂಕಿ.